ರಾಜ್ಯದಲ್ಲಿ ಮೀಸಲಾತಿಯನ್ನು 50% ಮಿತಿಗೊಳಿಸಿ ಹಾಗೂ ಕಾಂತರಾಜ್ ಜೆಪಿ ಹೆಗಡೆ ವರದಿಯನ್ನು ತಿರಸ್ಕರಿಸಿ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಮೀಸಲಾತಿಯನ್ನು 50% ಮಿತಿಗೊಳಿಸಲು ಆದೇಶಿಸಿರುವ ಬಗ್ಗೆ ಮತ್ತು ಕಾಂತರಾಜು ಮತ್ತು ಜೆಪಿ ಹೆಗಡೆ ಆಯೋಗಗಳ ಮೀಸಲಾತಿ ವರದಿಯನ್ನು ಸರ್ಕಾರ ಅನುಷ್ಠಾನಗೊಳಿಸದಂತೆ ಒತ್ತಾಯ. ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಗಾನಂ ಶ್ರೀಕಂಠಯ್ಯ, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಕಾರ್ಯದರ್ಶಿ ಎಂಎ ಆನಂದ್, ಸಂಘದ ಪ್ರಧಾನ ಕಾರ್ಯದರ್ಶಿ ಆಡಿಟರ್ ನಾಗರಾಜ್ ಯಲಚವಾಡಿ, ಕಡಪಗೆರೆ ಒಕ್ಕಲಿಗರ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಕೆಸಿ ಶಿವರಾಮು, ಒಕ್ಕಲಿಗ ಸಮಾಜದ ಮುಖಂಡರಾದ ರಂಗನರಸಿಂಹಯ್ಯ, ಮೇಲುಕೋಟೆ ಶಿವರಾಜು ಅವರು ಭಾಗವಹಿಸಿದ್ದರು. ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಮೀಸಲಾತಿಯನ್ನು 50% ಮಿತಿಗೊಳಿಸಲು ಆದೇಶಿಸಿರುವ ಬಗ್ಗೆ ಮತ್ತು ಕಾಂತರಾಜು ಜೆಪಿ ಹೆಗಡೆ ಆಯೋಗಗಳ ಮೀಸಲಾತಿ ವರದಿಯನ್ನು ಸರ್ಕಾರ ಅನುಷ್ಠಾನಗೊಳಿಸಬಾರದು ಎಂದು ಒತ್ತಾಯಿಸಿತು. ಇಂದಿರಾ ಸಾಹ್ನಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ 9 ಜಡ್ಜ್ಗಳ ಬೆಂಚ್ ಆದೇಶಿಸಿರುವಂತೆ ಮೀಸಲಾತಿಯನ್ನು 50% ಮಿತಿಗೊಳಿಸಲು ಕರ್ನಾಟಕ ನ್ಯಾಯಮಂಡಳಿಯು ಆದೇಶಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಸಿದ 56% ಮೀಸಲಾತಿಯನ್ನು ರದ್ದುಗೊಳಿಸಿದೆ. ಕೆಪಿಎಸ್ಸಿಯು ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯನ್ನು ಭಾಗಶಃ ರದ್ದುಗೊಳಿಸಿ ಮೀಸಲಾತಿಯನ್ನು 56% 50% ಇಳಿಸಲು ಆದೇಶಿಸಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು 50% ಮಿತಿಗೊಳಿಸುವುದು ಕಡ್ಡಾಯವಾಗಿದೆ. ಕರ್ನಾಟಕ ಸರ್ಕಾರ ಈ ನಾಡಿದ್ದು ಗುರುವಾರ ಒಂದು ವಿಶೇಷವಾದ ಒಂದು ಕ್ಯಾಬಿನೆಟ್ ಸಭೆ ಕರೆದಿದೆ. ಯಾತಕಪ್ಪ ಅಂತ ಹೇಳಿದ್ರೆ ಮೀಸಲಾತಿಯನ್ನು ಹೆಚ್ಚೋದಕ್ಕೆ ಮತ್ತು ಆ ಒಂದು ಅಂಕಿ ಸಂಖ್ಯೆಗಳು ಚರ್ಚೆ ಮಾಡೋಕ್ಕೆ. ಒಟ್ಟಾರೆ ಏನಪ್ಪ ಅಂದರೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಕಾಂತರಾಜ್ ಕಮಿಟಿ ಮತ್ತು ಜಯಪ್ರಕಾಶ್ ಹೆಗಡೆ ವರದಿ ಏನು ಮಾಡಿದ್ದಾರೆ, 75% ಹೆಚ್ಚಿಗೆ ಮಾಡಬೇಕು ಅಂತ ಅವರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಆದರೆ ಈಗ 28ನೇ ತಾರೀಕು ನಮ್ಮ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದು ಆದೇಶ ಕೊಟ್ಟಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ 50% ಮಿತಿ ದಾಟಾಗಿಲ್ಲ ಅಂತ. ಯಾಕೆಂದರೆ ಹಿಂದೆ 9 ಬೆಂಚ್ ಸುಪ್ರೀಂ ಕೋರ್ಟ್ ಜಡ್ಜ್ ಇಂದಿರಾ ಸಾಹ್ನಿ ಕೇಸಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ 92ರಲ್ಲಿ ಅಂತ ಹೇಳಿದ್ರೆ 50% ಮಿತಿ ಮೀರಾಗಿಲ್ಲ ಅಂತ, ಅದನ್ನು ಅದು ಎತ್ತಿಡಿದಿದೆ. ಹಾಗಾಗಿ ಯಾವುದೇ ಕೋರ್ಟ್ ಕೂಡ ಇದನ್ನು ಮಿತಿ ದಾಟಂಗಿಲ್ಲ, ಹೈಕೋರ್ಟು ಇದನ್ನು ದಾಟಾಗಿಲ್ಲ. ಹಾಗಾಗಿ 50%ಗಿಂತ ನೀವು ರಿಸರ್ವೇಷನ್ ಕೊಡೋಂಗಿಲ್ಲ. ಅಂಥ ಸಮಯದಲ್ಲಿ ನೀವು ಇರೋ 56% 6% ಕಿತ್ತಾಕಬೇಕು, ಕಡಿಮೆ ಮಾಡಬೇಕು. ಮೊದಲು ಸರ್ಕಾರ ಈ 6% ಕಡಿಮೆ ಮಾಡಿ ರಿಸರ್ವೇಷನ್ ನಿಗದಿ ಮಾಡಿ, ನಂತರ ಬೇಕಾದ್ರೆ ಕಾಂತರಾಜ್ ವರದಿ ಚರ್ಚೆ ಮಾಡ್ತಿರೋ ಜೆಪಿ ಹೆಗಡೆ ಚರ್ಚೆ ಅದು ಮಾಡಿ. ಹಾಗಾಗಿ ತಾವು ದಯವಿಟ್ಟು ಮೊದಲು ಈ ಒಂದು ಕಾಂತರಾಜ್ ಜಯಪ್ರಕಾಶ್ ಹೆಗಡೆ ವರದಿನ ತಿರಸ್ಕಾರ ಮಾಡಿ ಮತ್ತು 50% ಮಿತಿಗೊಳಿಸಿ ತಾವು ರಿಸರ್ವೇಷನ್ ಫಿಕ್ಸ್ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ.